ಗ್ರಾಮೀಣ ಪ್ರತಿಭೆಗಳು ಅರಳೋದು ತುಂಬಾನೇ ಕಷ್ಟ. ಚನ್ನಪಟ್ಟಣ ಪದವಿ ಕಾಲೇಜಿನಲ್ಲಿ ಓದ್ತಾ ಇರುವಂತ ಸಂದರ್ಭದಲ್ಲಿ ಆಕೆ 2 ಗೋಲ್ಡ್ ಮೆಡಲ್ ಮತ್ತು 3 ಕ್ಯಾಶ್ ಪ್ರೈಸ್ ನ ತಗೊಂಡಿದ್ದಾರೆ. ಸರ್, ಮೊದಲಿಗೆ ಈ ರೀತಿ ಚಿನ್ನದ ಪದಕವನ್ನ ಪಡ್ಕೊಂಡಿದ್ದು ನನಗೆ ಬಹಳ ಖುಷಿ ಆಯ್ತು ಸರ್. ಇದರಿಂದ ತುಂಬಾ ಪರಿಶ್ರಮ ಇದೆ. ವಿಜ್ಞಾನಕ್ಕೂ ಜ್ಞಾನದಲ್ಲಿ ಯಾವ್ದನ್ನ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಮತ್ತೆ ಏನ ಮಾಡ್ಬೇಕು ಅಂತ ಇದ್ರು? ವಿಜ್ಞಾನ ಅಂತಂದ್ರೆ ಮೂಢನಂಬಿಕೆಗಳನ್ನ ಹೋಗ್ಲಾಡಿಸುವಂತದ್ದು. ಏನ್ ಮೌಢ್ಯ ಅಂದ್ರೆ ಏನು ನಿಮ್ಮ ಅರ್ಥದಲ್ಲಿ? ಮೌಢ್ಯ ಅಂದ್ರೆ ಪ್ರಶ್ನಿಸಿದ ಕೆಲವೊಂದು ವಿಷಯಗಳನ್ನ ನಾವು ಒಪ್ಕೊಳ್ಳುವಂತದ್ದು, ಅದನ್ನ ಪಾಲಿಸುವಂತದ್ದು. ಅವರ ಒಂದು ಗೈಡೆನ್ಸ್, ಅವರ ಮಾರ್ಗದರ್ಶನ ಪ್ರತಿಯೊಂದು ಕೂಡ ನನಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಕೀರ್ತನ ಇಲ್ಲಿ ತನಕ ಬಂದು ನಿಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ಅಪೂರ್ಣ ಅಂತಾನೆ ಹೇಳ್ಬೋದು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ. ಸಾಧನೆ ಸಾಧಕನ ಸೊತ್ತೆ ವಿನಃ ಸೋಮಾರಿಯ ಸೊತ್ತಲ್ಲ, ಹಾಗೆ ಜ್ಞಾನನೂ ಸಹ. ಗ್ರಾಮೀಣ ಪ್ರತಿಭೆಗಳು ಅರಳೋದು ತುಂಬಾನೇ ಕಷ್ಟ. ಆದ್ರೆ ಇವತ್ತು ನನ್ನ ಜೊತೆ ಇದ್ದಾರೆ ಅಪ್ಪಟ ಗ್ರಾಮೀಣ ಪ್ರತಿಭೆ ಕೀರ್ತನ ಅಂತ ಹೇಳಿ. ಕೀರ್ತನ ಅವ್ರಿಗೆ ನಮಸ್ಕಾರ. ಎಸ್, ಕೀರ್ತನ ಅಪ್ಪಟ ಗ್ರಾಮೀಣ ಪ್ರತಿಭೆ, ರೈತ ಕುಟುಂಬದ ಕುಡಿ. ಸಾಧನೆ ಏನು ಅಂತೀರಾ? ಎಸ್, ಆಕೆ ಇದೇ ಬೆಂಗಳೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಚನ್ನಪಟ್ಟಣ ಪದವಿ ಕಾಲೇಜಿನಲ್ಲಿ ಓದ್ತಾ ಇರುವಂತ ಸಂದರ್ಭದಲ್ಲಿ ಆಕೆ 2 ಗೋಲ್ಡ್ ಮೆಡಲ್ ಮತ್ತು 3 ಕ್ಯಾಶ್ ಪ್ರೈಸ್ ನ ತಗೊಂಡಿದ್ದಾರೆ. ಎಸ್, ಚನ್ನಪಟ್ಟಣಕ್ಕೆ ಇದು ಒಂದು ಕೀರ್ತಿ ಕಳಸ ಅಂದ್ರೆ ತಪ್ಪಾಗ್ಲಾರ್ದು. ಆ ನಿಟ್ಟಿನಲ್ಲಿ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ನಾನು ಹೇಗೆ ಓದ್ಬೇಕು, ನಾನು ಯಾಕೆ ಓದ್ಬೇಕು, ಸೊ ಅದರಿಂದ ಏನು ಅನ್ನುವಂಥದ್ದು ಬರಬೇಕು ಅನ್ನೋ ದೃಷ್ಟಿಯಿಂದ ಕೀರ್ತನ ಅವ್ರನ್ನ ನಾವು ನಮ್ಮ ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ಒಂದು ಇಂಟರ್ವ್ಯೂನ ಮಾಡ್ತಾ ಇದ್ದೀವಿ. ಕೀರ್ತನ ಅವರೇ, BSc ನಲ್ಲಿ ನೀವು 2 ಗೋಲ್ಡ್ ಮೆಡಲ್ ಮತ್ತೆ 3 ಕ್ಯಾಶ್ ಪ್ರೈಸ್ ತಗೊಂಡಿದ್ದೀರಿ. ಏನ್ ಅನ್ನಿಸ್ತು ನಿಮ್ಗೆ? ಸರ್, ಮೊದಲಿಗೆ ಈ ರೀತಿ ಚಿನ್ನದ ಪದಕವನ್ನ ಪಡ್ಕೊಂಡಿದ್ದು ನನಗೆ ಬಹಳ ಖುಷಿ ಆಯ್ತು ಸರ್. ಇದರಿಂದ ತುಂಬಾ ಪರಿಶ್ರಮ ಇದೆ. ನಮ್ಮ ಕಾಲೇಜಿನ ಉಪನ್ಯಾಸಕರಾಗಿರ್ಬೋದು, ನಮ್ಮ ತಂದೆ ತಾಯಿಗಳ ಸಹಕಾರ ಇಲ್ಲದೆ ಈ ರೀತಿಯಾದಂತಹ ಸಾಧನೆ ಮಾಡೋದು ತುಂಬಾ ಕಷ್ಟ ಸರ್. ಮನೆಯಲ್ಲೂ ಕೂಡ ಅದೇ ತರ ಉತ್ತಮವಾದಂತಹ ವಾತಾವರಣ ಇತ್ತು. ಜೊತೆಗೆ ನನ್ನ ಕಾಲೇಜಿನಲ್ಲೂ ಕೂಡ ನನ್ನ ಸಹಪಾಠಿಗಳಿರ್ಬೋದು, ನನ್ನ ಉಪನ್ಯಾಸಕರಿರ್ಬೋದು, ಮತ್ತೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಉಷಾ ಮಾಲಿನಿ ಮೇಡಮ್ ಆಗಿರ್ಬೋದು, ಮತ್ತೆ ನಮ್ಮ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದಂತಹ ನಾಗೇಗೌಡ ಸರ್ ಆಗಿರ್ಬೋದು, ಪ್ರಾಣಿಶಾಸ್ತ್ರ ವಿಭಾಗದ ಅಭಿನಂದಿನಿ ಡೇವಿಡ್ ಮೇಡಮ್ ಆಗಿರ್ಬೋದು, ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿರೋದು ಕಾರಣ ನಾನು ಈ ಒಂದು ಚಿನ್ನದ ಪದಕವನ್ನ ಗಳಿಸಲಿಕ್ಕೆ ಸಾಧ್ಯ ಆಯ್ತು ಸರ್. ನಿಮ್ದು ಪ್ರಾಥಮಿಕ ಶಿಕ್ಷಣ ಎಲ್ಲ ಆಯ್ತು ಸರ್? ನಂದು 1 ರಿಂದ 4ನೇ ತರಗತಿವರೆಗೂ ನಮ್ಮ ಸಾಧನಾ ವಿದ್ಯಾಲಯದಲ್ಲಿ ಕಣ್ವ ಹತ್ರ ಬರುತ್ತೆ ಸರ್. ಅಲ್ಲಿ ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿ ತದನಂತರ ನಾನು 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಕ್ಲಿ ನಮ್ಮೂರಿನಲ್ಲೇ ನಾನು 10ನೇ ತರಗತಿವರೆಗೂ ಶಿಕ್ಷಣವನ್ನ ಪಡ್ಕೊಂಡೆ ಸರ್. ಅದಾದ್ಮೇಲೆ PU ಮಾಡಿದ್ರಿ ಸರ್? PU ಬಂದು ನಾನು ವಿಜ್ಞಾನ ವಿಷಯವನ್ನ ಆಯ್ಕೆ ಮಾಡ್ಕೊಂಡೆ. ನನ್ಗೆ ಗ್ರಾಮೀಣ ವಿದ್ಯಾರ್ಥಿ ಆಗಿರೋದ್ರಿಂದ ಅವಾಗ ನಮ್ಗೆ ಇಂಗ್ಲಿಷ್ ಸ್ವಲ್ಪ ಕಷ್ಟ ಆಗ್ತಿತ್ತು. ತುಂಬಾ ಜನ ಹೇಳಿದ್ರು, ಬಿಟ್ಬಿಡು, ಇಂಗ್ಲಿಷ್ ನಿಮಗೆ ಆಗಲ್ಲ, ಕನ್ನಡ ಮಾಧ್ಯಮದಲ್ಲೇ ಬರುವಂತ ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡು ಅಭ್ಯಾಸ ಮಾಡು ಅಂತ. ನಾನು 6 ತಿಂಗಳು ತುಂಬಾ ಕಷ್ಟಪಟ್ಟು ಇಂಗ್ಲಿಷ್ನು ಕಲಿತು ವಿಜ್ಞಾನದಲ್ಲಿ ಅಲ್ಲೂ ಕೂಡ ಉತ್ತಮವಾದಂತಹ ಅಂಕಗಳನ್ನ ಗಳಿಸಿದೆ ಸರ್. ಅಂದ್ರೆ ನೀವು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಎರಡನ್ನೂ ಮತ್ತೆ ಪ್ರೌಢಶಾಲೆಯನ್ನು ಸಹ ಕನ್ನಡ ಮಾಧ್ಯಮದಲ್ಲೇ ಮಾಡಿದ್ರಿ. ಅದು ಮಾಕ್ಲಿನಲ್ಲೇ ಮತ್ತೆ ಸಾಧನಾ ಸ್ಕೂಲ್ ನಲ್ಲಿ ಮಾಡಿದ್ರಿ. ಆದ್ರೆ ಏಕಾಏಕಿ ನೀವು ಇಂಗ್ಲಿಷ್ಗೋಸ್ಕರ PU ನಲ್ಲಿ ಕೇಂಬ್ರಿಡ್ಜ್ ಕಾಲೇಜ್ ಸೇರ್ಕೊಂಡ್ರಿ. ತದನಂತರ PU ಆದ್ಮೇಲೆ ಸರ್ ನಾನು ಶಾಲಾ ಶಿಕ್ಷಕಿಯಾಗಿ, ಉಪನ್ಯಾಸಕಿಯಾಗಿ ನನ್ನ ವೃತ್ತಿಯಲ್ಲಿ ನಾನು ಕಂಡುಕೊಳ್ಬೇಕು ಅನ್ನುವಂತಹ ಆಸೆ ಇದ್ದ ಕಾರಣ ನಾನು ಪದವಿಯನ್ನ BSc ತಗೊಂಡೆ ಚನ್ನಪಟ್ಟಣದಲ್ಲಿ. ಅಂದ್ರೆ ಮೊದ್ಲೇ ಏನಿತ್ತ ನಿಮ್ಗೆ, ನಾನು ಶಿಕ್ಷಕಿಯಾಗಿ ಉಪನ್ಯಾಸಕಿ ಆಗ್ಬೋದು, ಶಿಕ್ಷಕಿ ಆಗ್ಬೋದು, ನಾನು ಅದೇ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಬೇಕು ಅನ್ನೋದು ನಿಮ್ಗೆ ಆಸೆ ಇತ್ತು ಮೊದ್ಲಿಂದಲೇ ಇತ್ತು. ಯಾವಾಗ ಮೊಳಕೆ ಹೊಡಿತು ನಿಮ್ಗೆ? ನಾನು PUC ನಲ್ಲಿ ಯಾವಾಗ ಕನ್ನಡ ಮೀಡಿಯಂ ಇಂದ ಹೋದ್ರೆ ಇಂಗ್ಲಿಷ್ ಮಾಡಕ್ ಆಗಲ್ಲ ಅನ್ನಂತ ತುಂಬಾ ನನ್ನ ಸ್ನೇಹಿತರು ಇದ್ರು ಸರ್. ಅವ್ರು ತುಂಬಾ ಜನ ಕಾಲೇಜ್ ಬಿಟ್ರು. ಯಾಕೆ ಅಂತಂದ್ರೆ ಕನ್ನಡ ಮಾಧ್ಯಮದಲ್ಲಿ ಬಂದು ಇಂಗ್ಲಿಷ್ ನ ಕಲ್ತು ಮತ್ತೆ ಮಾಡಕ್ ಆಗಲ್ಲ ಅನ್ನುವಂತಹ ಅವರಲ್ಲಿ ಒಂದು ತಪ್ಪು ಕಲ್ಪನೆ ಇತ್ತು ಸರ್. ಅದನ್ನ ನೋಡಿ ನನ್ಗನ್ನಿಸ್ತು, ಇಲ್ಲ, ನಾನು ಶಾಲಾ ಶಿಕ್ಷಕಿ ಆಗ್ಬೇಕು, ಉಪನ್ಯಾಸಕಿ ಆಗ್ಬೇಕು. ಮುಖ್ಯವಾಗಿ ನನ್ನ ಉದ್ದೇಶ ಬಂದು ಗ್ರಾಮೀಣ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅಂದ್ರೆ ಯಾವಾಗ ನಿಮ್ಮ ಕಲೀಗ್ಸ್ ಅಂದ್ರೆ ನಿಮ್ ಕ್ಲಾಸ್ಮೇಟ್ಸ್ ಯಾವಾಗ ಹಿಂಜರಿದ್ರು ಅದನ್ನ ನೀವು ಚಾಲೆಂಜ್ ಆಗಿ ತಗೊಂಡ್ರಿ. ಯಾಕೆ ಇವರೆಲ್ಲ ಈಗ ಹಿಂಜರಿತಾ ಇದಾರೆ, ಸೊ ಅದ್ ಸಾಧನೆ ಮಾಡಬಹುದಾ ಇಲ್ವಾ ಅನ್ನೋದನ್ನ ನೀವು
ನಾನು ಮಾಡಬಲ್ಲ ಸಾಧನೆ ಅಂತ ಹೇಳಿ ನೀವು ಶಿಕ್ಷಕಿಗೆ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ BSc ನ ತಗೊಂಡ್ರಿ. ಹೌದು ಸೊ BSc ತಗೊಂಡಾಗ ನಿಮ್ಗೆ ಏಕಾಏಕಿ ನೀವು ಗ್ರಾಮೀಣ ಭಾಗದಲ್ಲಿ ಓದಿ, ಕನ್ನಡ ಮಾಧ್ಯಮದಲ್ಲೇ ಓದಿ, ಏಕಾಏಕಿ ಇಂಗ್ಲಿಷ್ ಮೀಡಿಯಂ ಬಂದು BSc ತಗೊಂಡಂತ ಸಂದರ್ಭದಲ್ಲಿ ಅದು ಕಷ್ಟ ಅಂತ ಅನಿಸ್ಲಿಲ್ವಾ ನಿಮ್ಗೆ? ಇಲ್ಲ ಸರ್, PUC ಮೇಲೆ ತುಂಬಾ ಶ್ರಮ ಹಾಕಿ ಕಲ್ತಿರೋದ್ ಕಾರಣ BSc ಅಲ್ಲಿ ನನಗೆ ಸ್ವಲ್ಪ ಸುಲಭ ಆಯ್ತು. PUC ಹೋಲಿಸ್ಕೊಂಡ್ರೆ BSc ನಲ್ಲಿ ನನಗೆ ಅಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ ಸರ್. ಮತ್ತೆ ಮನೆಯಲ್ಲಿ ವಾತಾವರಣ ಹೇಗಿತ್ತು ಓದ್ಕೊಳ್ಳಿಕ್ಕೆ? ಸರ್, ಮನೆಯಲ್ಲಿ ನನ್ನ ಪೇರೆಂಟ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು. ನಮ್ಮ ತಂದೆ ತಾಯಿಗಳು ನಾನು ಕೇಳೋದಕ್ಕಿಂತ ಮುಂಚೆನೆ ಎಲ್ಲಾ ರೀತಿಯಾದಂತಹ ಪುಸ್ತಕ ಸಾಮಗ್ರಿಗಳಾಗಿರ್ಬೋದು ಪ್ರತಿಯೊಂದನ್ನು ನನಗೆ ಒದಗಿಸಿದ್ರು ಸರ್. ಎಲ್ಲವನ್ನೂ ಮುಂದೆ ಕೊಟ್ಬಿಟ್ರೆ ಎಲ್ಲ ಒಂದ್ ಕಡೆ ಸೋಂಬೇರಿಗಳಾಗ್ಬಿಡ್ತಾರೆ, ಎಲ್ಲ ಸಿಕ್ಕಿದೆಯಲ್ಲ ನಮ್ಗೆ ಕಷ್ಟ ಗೊತ್ತಾಗಲ್ಲ ಅನ್ನುವಂತ ವಾತಾವರಣ ಇವತ್ತಿದೆ. ನಿಮ್ಗೇನಾದ್ರು ಅನ್ನಿಸ್ಲಿಲ್ವಾ? ಎಲ್ಲ ಕೇಳಿದ ತಕ್ಷಣ ಕೊಡ್ತಾರೆ ಅಥವಾ ಕೇಳದೆ ಇದ್ರು ಕೊಡ್ತಾರೆ ಅನ್ನೋ? ಸರ್, ನಾನು ಆ ರೀತಿ ಹಠ ಮಾಡ್ತಿರ್ಲಿಲ್ಲ, ಕೊಡಿಸ್ಲೇಬೇಕಂತ ಹೇಳಿ ಇರೋದೆಲ್ಲ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಸರ್. ಏನಾಗ್ಬೇಕು ಅನ್ಕೊಂಡಿದೀರಿ ನೀವು ಈಗ? ಸರ್, ನಾನು ಮುಂದೆ ಪ್ರಸ್ತುತ ನಾನು B.Ed ನ ಸ್ಟಡಿ ಮಾಡ್ತಾ ಇದ್ದೀನಿ, ಓದ್ತಾ ಇರೋ ಕಾರಣ ನೆಕ್ಸ್ಟ್ ನಾನು ಶಿಕ್ಷಕಿಯಾಗಿ ಹೊರಹೊಮ್ಮಬೇಕು ಅಂತ. ಅಂದ್ರೆ ಈಗ BSc ಮಾಡಿದಿರಿ, B.Ed ಮಾಡ್ತಾ ಇದ್ದೀರಿ, ನೆಕ್ಸ್ಟ್ MSc ಮಾಡಿ ಸೊ ಉಪನ್ಯಾಸಕಿಯಾಗಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ, ನಂತರ ಪ್ರೊಫೆಸರ್ ಆಗಿ ಏನೋ ಒಂದು ಸಾಧನೆ ಮಾಡಬೇಕು. ಏನಕ್ಕೆ ಈ ಸಾಧನೆ ಎಲ್ಲ ಬೇಕಾ ಇವತ್ತು? ಹೌದು ಸರ್, ಖಂಡಿತ ಬೇಕು. ಯಾಕಂದ್ರೆ ನನ್ನ ಮೂಲ ಗುರಿ ಬಂದು ಬಡ ಮಕ್ಕಳ ಉದ್ಧಾರ ಮಾಡುವಂತದ್ದು, ಬಡವರನ್ನ, ದಲಿತರನ್ನ, ಶೋಷಿತ ವರ್ಗದಲ್ಲಿರುವಂತಹ ಬಡ ಜನತೆಯನ್ನ ಅವರನ್ನ ಮುಖ್ಯ ವಾಹಿನಿಗೆ ತರುವಂತದ್ದು ನನ್ನ ಮೊದಲನೇ ಪ್ರಾಶಸ್ತ್ಯ ಅಂತ ಅನ್ಕೊಂಡು. ಏನಕ್ಕೆ ಅವ್ರ ಪಡೆದವ್ರು ಇರ್ತಾರೆ, ಅವ್ರಿಗೂ ಜೀವನ ಇದೆಯಲ್ಲ, ಅವ್ರಿಗೂ ದೇಹ ಇದೆಯಲ್ಲ, ಅವ್ರು ಮಾಡ್ಕೊಂಡು ಹೋಗ್ತಾರೆ ಬಿಡಿ. ನೀವ್ಯಾಕೆ ಅವ್ರನ್ನೆಲ್ಲ ಮುಖ್ಯವಾಹಿನಿಗೆ ತರಬೇಕು ಅಂತ ಯಾಕನ್ಸು? ಸರ್, ಯಾಕಂದ್ರೆ ಉತ್ತಮ ಸಮಾಜ ನಿರ್ಮಾಣ ಆಗೋದಿಕ್ಕೆ ಅವರು ಕೂಡ ಒಂದು ಅವಿಭಾಜ್ಯ ಅಂಗ ಸಮಾಜದಲ್ಲಿ. ಅವರನ್ನ ಮೇಲೆತ್ತೋದ್ರಿಂದ, ಅವರಿಗೆ ಒಂದು ಮುಖ್ಯವಾಹಿನಿಗೆ ತರೋದ್ರಿಂದ ಸಮಾಜಕ್ಕೆ ತುಂಬಾ ರೀತಿಯಾದಂತಹ ಕೊಡುಗೆಯನ್ನು ನೀಡಬಹುದು. ಅದು ಒಬ್ಬ ಶಿಕ್ಷಕನ ಕೈಲಿದೆ ಅನ್ನುವಂಥದ್ದು ನನ್ನ ನಂಬಿಕೆ. ಒಬ್ಬ ಶಿಕ್ಷಕ ವೃತ್ತಿಗೆ ಬಂದಂತವ್ರಿಗೆ ಮೊದಲ ಆದ್ಯತೆ ಬರ್ಬೇಕಾಗಿರೋದೇ ಪರಿಸರ ಮತ್ತು ಬಡ ದೀನದಲಿತರು. ಯಾವಾಗ ಆ ಕಾನ್ಸೆಪ್ಟ್ ಒಬ್ಬ ಶಿಕ್ಷಕನಿಗೆ ಬರ್ತದೋ ಖಂಡಿತವಾಗ್ಲೂ ಶಿಕ್ಷಕಿ ಆಗ್ಲಿಕ್ಕೆ ಅರ್ಹರಾಗ್ತಾರೆ. ಕಾರಣ ಏನಪ್ಪಾ ಅಂತ ಅಂದ್ರೆ ನನ್ನಂತೆ ಎಲ್ಲರೂ ಬದುಕಬೇಕು, ಅದು ಒಂದು ಜೀವ, ನಾನು ಒಂದು ಜೀವ, ಇಬ್ರು ಬದುಕಿದಾಗಷ್ಟೇ ಸಮ ಸಮಾಜವನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು. ಸೊ ಅಭಿನಂದನೆಗಳು ಕೀರ್ತನವ್ರೆ. ಹಾಗೆ ನಿಮ್ಗೆ ಈ ಪರಿಸರದ ಬಗ್ಗೆ ಒಂದಷ್ಟು ಗೊತ್ತಿರಬೇಕು. ಶಿಕ್ಷಕಿ ಆಗ್ಬೇಕಾದಂತವ್ರಿಗೆ ಪರಿಸರದ ಬಗ್ಗೆ ಬಹಳಷ್ಟು ಮಾಹಿತಿ ಇರಬೇಕು. ಇವಾಗ ನಾವು ಬದುಕ್ತಾ ಇರೋದು ಏನು ನಾವು ಪಂಚಭೂತ ಅಂತೀವಿ. ಪಂಚಭೂತಗಳು ಬಹಳ ಮುಖ್ಯ. ಈಗ ನಾವೆಲ್ಲ ಬೇರೆ ಇದನ್ನ ಕನ್ವರ್ಟ್ ಮಾಡಿ ದೇವರು ದಿಂಡು ಅನ್ನೋದೇ ಬೇರೆ. ಆದ್ರೆ ಬಹಳ ಮುಖ್ಯವಾಗಿ ನಮ್ಮ ಕಾನ್ಸೆಪ್ಟ್ ಪರಿಸರದಲ್ಲಿರುವಂತ ಈ ಪಂಚಭೂತಗಳು. ಇದ್ರ ಬಗ್ಗೆ ಮಕ್ಕಳಿಗೆ ಏನಾದ್ರು ತಿಳಿಸ್ಕೊಡ್ಬೇಕು ಅಂದ್ರೆ ಸಮಾಜದ ಬಗ್ಗೆ, ಪರಿಸರದ ಬಗ್ಗೆ ಏನನ್ನು ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀವಿ? ಸರ್, ಪರಿಸರ ಅನ್ನುವಂಥದ್ದು ಎಲ್ಲಾ ಜೀವಿಗಳಿಗೂ ತುಂಬಾ ಮುಖ್ಯವಾದಂತಹ ಅಂಶ, ಪ್ರಮುಖ ಘಟಕ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಪರಿಸರ ಮಾಲಿನ್ಯ ಆಗ್ತಾ ಇದೆ. ಅದು ಅತಿ ಹೆಚ್ಚಿನ ಕಾರ್ಖಾನೆಗಳ ಬಳಕೆಯಿಂದ ಆಗಿರ್ಬೋದು, ವಾಹನಗಳ ಉಪಯೋಗದಿಂದ ಆಗಿರ್ಬೋದು, ಪ್ರತಿಯೊಂದು ಕೂಡ ಕೆಮಿಕಲ್ಸ್ ಜಾಸ್ತಿ ಆದಂಗೆನೆ ಪರಿಸರದ ಮೇಲೆ ಅದು ಹಾನಿಯನ್ನು ಉಂಟು ಮಾಡ್ತಾ ಇದೆ. ಮಕ್ಕಳಿಗೆ ನಾವು ಇದ್ರ ಬಗ್ಗೆ ಯಾವ ರೀತಿ ಜಾಗೃತಿ ಮೂಡಿಸಬಹುದು ಅಂತಂದ್ರೆ, ಹೆಚ್ಚು ನಾವು ಬೇರೆ ಒಂದು ಇದ್ರ ಮೇಲೆ ಡಿಪೆಂಡ್ ಆಗಿರೋ ಬದಲು ನಮ್ಮ ಒಂದು ಕೆಲಸವನ್ನ ನಾವೇ ಮಾಡ್ಕೊಳ್ಳುವಂತದ್ದು. ಫಾರ್ ಎಕ್ಸಾಂಪಲ್, ಎಲ್ಲರೂ ಕೂಡ ಪ್ರತ್ಯೇಕ ವಾಹನಗಳನ್ನ ಬಳಸೋ ಬದಲು ಬೈಸಿಕಲ್ ನ ಬಳಸಬಹುದು. ಅದು ಪರಿಸರ ಸ್ನೇಹಿಯಾಗಿರುತ್ತೆ. ಹೆಚ್ಚೆಚ್ಚು ವಸ್ತುಗಳನ್ನ ರೀಸೈಕ್ಲಿಂಗ್ ಮಾಡುವಂತದ್ದು. ಇಲ್ಲ, ನಿಮ್ದಲ್ಲಿ ಎರಡು ಗೊಂದಲ ಇತ್ತು. ಒಂದು ಸಾಮೂಹಿಕವಾಗಿ ಬಳಸಬೇಕು ಅಂತ ಬಂದಾಗ ಸೈಕಲ್ ಬಳಸಬೇಕು ಅಂದ್ರೆ ಸಾಮೂಹಿಕವಾಗಿ ಬಳಸಬೇಕು ಅಂದಾಗ ನನಗೊಂದು ಕಾರು, ನನಗೊಂದು ಬೈಕ್ ಅನ್ನೋ ಬದಲು ಸಾರ್ವಜನಿಕ ವಾಹನಗಳಲ್ಲಿ ಅಂದ್ರೆ KSRTC ಇರ್ಬೋದು ಅಥವಾ ಇನ್ನಿತರ ಬಸ್ಗಳಲ್ಲಿ ಓಡುವಂಥದ್ದು. ಒಂದ್ ಕಾರಲ್ಲಿ ಒಬ್ಬರೇ ಹೋಗ್ತಾರೆ ಅಂದ್ರೆ 4 ಜನ ಹೋಗುವಂತದ್ದಕ್ಕೆ ನಾವು ಸಾಮೂಹಿಕವಾಗಿ ಅಂತ ಹೇಳಿ ಬಳಸ್ತೀವಿ. ಆ ರೀತಿಯಲ್ಲಿ ಸೊ ಸಣ್ಣ ಪುಟ್ಟ ಕೆಲಸಗಳಿಗೆ ಸೈಕಲ್ ನ ಬಳಸಬಹುದು. ಇವತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ಗಳು ಬಂದಿದೆ, ಅದನ್ನ ಬಳಸಬಹುದು ಅನ್ನುವಂಥದ್ದು ತಮ್ಮ ವಾದ. ಹಾಗೆ ಈ ಪರಿಸರ ಅಂತ ಬಂದಾಗ ಬಹಳ ಮುಖ್ಯವಾಗಿ ಪರಿಸರ ಉಳಿಬೇಕು ಅಂದ್ರೆ, ಈಗ ಪರಿಸರ ಹಾಳಾಗ್ತಾ ಇದೆ, ಬೆಳೀತಾ ಇದೆ ಇಲ್ಲ ಒಂದ್ ಕಡೆ. ಪರಿಸರ ಅಂತಂದ್ರೆ ಏನಾಗ್ಬಿಟ್ಟಿದೆ, ಒಂದು ಗಿಡ ನೆಡೋದು, ಮರ ಉಳಿಸೋದು, ಗಿಡ ನೆಡೋದು, ಇರೋ ಮರನ ಉಳಿಸೋದು, ಇದಿಷ್ಟೇ ಪರಿಸರ ಅನ್ನೋ ರೀತಿಲಿ ಆಗ್ಬಿಟ್ಟಿದೆ. ಏನ್ ನಿಮ್ ಕಾನ್ಸೆಪ್ಟ್? ಪರಿಸರ ಅಂದ್ರೆ ಏನು ನಿಮ್ಮ ಪ್ರಕಾರ? ಸರ್, ಪರಿಸರ ಅಂತಂದ್ರೆ ಸಸ್ಯ ಮತ್ತು ಪ್ರಾಣಿಗಳ ಸಮೂಹನೇ ಒಂದು ಪರಿಸರ ಅಂತ ಹೇಳ್ಬೋದು. ಪರಿಸರದಲ್ಲಿ ಮುಖ್ಯವಾಗಿ ನಾವು ಅನ್ಕೊಂತೀವಿ ಜೇನುನೊಣಗಳು. ಜೇನಿಲ್ಲದೆ ಜೀವಿಗಳಿಲ್ಲ ಅಂತಾನೆ ಹೇಳ್ಬೋದು. ಜೇನುನೊಣದಿಂದ ಮುಖ್ಯವಾಗಿ ಏನಾಗುತ್ತೆ ಅಂತಂದ್ರೆ ಪಾಲಿನೇಷನ್, ಪರಾಗಸ್ಪರ್ಶ ಅನ್ನುವಂಥದ್ದು ಅತಿ ಹೆಚ್ಚಾಗಿ ನಡೆಯುವಂತದ್ದು ಯಾವ್ದ್ರ ಮುಖಾಂತರ ಅಂತಂದ್ರೆ ಜೇನುಹುಳುವಿನಿಂದ. ಸೊ ಅವುಗಳನ್ನ ಸಂರಕ್ಷಣೆ ಮಾಡುವಂತದ್ದಾಗಿರ್ಬೋದು, ಜೇನು ಹುಳುವಿನ ಸಂರಕ್ಷಣೆ, ಪ್ರಾಣಿಗಳ ಸಂರಕ್ಷಣೆ, ಈ ರೀತಿಯಾದಂತಹ ಸಂರಕ್ಷಣೆಗಳ ಬಗ್ಗೆ ಮಕ್ಕಳಿಗೆ ಅರಿವನ್ನ ಮೂಡಿಸುವಂತದ್ದು
ಅತಿ ಹೆಚ್ಚು ಮುಖ್ಯ. ಅಂದ್ರೆ ಜೈನ್ ಇಲ್ಲದೆ ನಾವಿಲ್ಲ, ಜೈನ್ ಇಲ್ಲದೆ ಜೀವಿಗಳಿಲ್ಲ. ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಭೂಮಂಡಲದಲ್ಲಿ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿದೆ. ಹಾಗಾಗಿ ಪ್ರತಿಯೊಂದನ್ನು ಉಳಿಸ್ಬೇಕು. ಒಂದಲ್ಲ ಒಂದ್ ರೀತಿಯಿಂದ ಪ್ರತಿಯೊಂದು ಜೀವಿಯನ್ನು ಮತ್ತೊಂದು ಜೀವಿಗೆ ಅನುಕೂಲವಾಗಿರುವಂತದ್ದು. ಹಾಗಾಗಿ ಉಳಿಸ್ಬೇಕು ಅನ್ನುವಂಥದ್ದನ್ನು ಉಪನ್ಯಾಸಕ್ಕೆ ಆಗ್ಬೇಕು ಅಂತ ಅನ್ನುವಂಥವ್ರಿಗೆ ಬಹಳ ಮುಖ್ಯವಾಗಿ ಈ ಜ್ಞಾನ, ಪರಿಸರದ ಬಗ್ಗೆ, ಸಮಾಜದ ಬಗ್ಗೆ, ದೀನದಲಿತರ ಬಗ್ಗೆ ಇರಬೇಕಾದಂತಹ ಒಳ್ಳೆ ಆಲೋಚನೆಗಳನ್ನ ಇಟ್ಕೊಂಡಿದ್ದೀರಿ. ಹಾಗೆ ಈ BSc B.Ed ಮುಗಿಯುತ್ತೆ, ಇದು ಕಂಟಿನ್ಯೂ ಮಾಡಿ MSc ಮಾಡ್ತೀರಾ ಅಥವಾ ಬೇರೆ ಇನ್ನೇನಾದ್ರೂ ಆರಿಸ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ? ಸರ್, ನಾನು ಪ್ರಯತ್ನ ಮಾಡ್ತೀನಿ. ಅಲ್ಲಿ ನಾನು B.Ed ಮುಗಿದ ತಕ್ಷಣ ನನಗೆ ಯಾವ್ದಾದ್ರು ಒಳ್ಳೆ ಹುದ್ದೆ ಸಿಕ್ಕಿದ್ರೆ MSc ನ ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡ್ಕೊಂತೀನಿ. ಇಲ್ಲ ಅಂತಂದ್ರೆ MSc ನೂ ಕೂಡ ರೆಗ್ಯುಲರ್ ಆಗಿ ತಗೊಂತೀನಿ ಸರ್. ಯಾಕೆ ನಮ್ಮಲ್ಲಿ ಸಾಮಾನ್ಯವಾಗಿ ಎರಡು ಹುದ್ದೆನ ಎಲ್ಲಾ ಅಪ್ಪ ಅಮ್ಮದಿರು ಅಥವಾ ಡಾಕ್ಟರ್, ಇಂಜಿನಿಯರ್ ಆಗೋ ಅಂತ, ಅದ್ ಬಿಟ್ರೆ ಬೇರೆ ಏನು ಇಲ್ವೇನೋ ಅನ್ನೋ ರೀತಿನಲ್ಲಿ ಯಾಕೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಟ್ರೈ ಮಾಡಬಾರ್ದು? ಸರ್, ಅದನ್ನು ಕೂಡ ಜೊತೆ ಮಾಡ್ತಾ ಇದ್ದೀನಿ. B.Ed ಅಲ್ಲಿ ಓದ್ತಾನೆ ಕೂಡ ಕಾಂಪಿಟೇಟಿವ್ ಕೂಡ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಸರ್. ಏನ್ ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡು ಏನ್ ಮಾಡ್ಬೇಕು, ಏನ್ ಆಗ್ಬೇಕು ಅಂತಿದ್ದೀರಿ? ಸರ್, KAS ಆ ರೀತಿಯಾದಂತಹ IAS ಅಥವಾ KAS ಗೆ ಸಂಬಂಧಪಟ್ಟಂಗೆ ಏನಾದ್ರು ಮಾಡ್ಬೇಕು ಅಂತ ಹೇಳಿ. ಸೊ ಈ BSc ಎನಿ ಡಿಗ್ರಿ ಬೇಕೇ ಬೇಕು. ಎನಿ ಡಿಗ್ರಿ ಬೇಕಾಗಿರೋದ್ರಿಂದ ನೀವೇನಾದ್ರೂ BSc B.Ed ಮುಗಿದ ತಕ್ಷಣ ಆರಂಭ ಆದ್ರೆ ನೀವೇನಾದ್ರು ಮತ್ತೆ CET NEET ಮಾಡಿದ್ರೆ ಖಂಡಿತವಾಗ್ಲೂ ಕಾಂಪಿಟೇಟಿವ್ ಎಕ್ಸಾಮ್ ತಗೋಬೇಕು. IAS IPS ಆಗ್ಬೇಕು. ಅದಾಗ್ಲಿಲ್ಲ ಅಂದ್ರೆ ಕೆಳಗಡೆ ಬಂದು ನಾವು KAS ಅಲ್ಲಿ ಏನಾದ್ರು ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಹಂಬಲ. ವಿಜ್ಞಾನ ಅಂತ ಹೇಳ್ತೀವಿ ನಾವು. ವಿಜ್ಞಾನ ಅನ್ನೋದಕ್ಕೆ ಬಹಳಷ್ಟು ವಿಸ್ತಾರವಾದ ಅರ್ಥ ಇದೆ ಇವತ್ತು ಬದುಕಿನಲ್ಲಿ. ನಾವು ಮಕ್ಕಳಿಗೆ ಕಲಿಸ್ಕೊಡುವಂತ ನಿಟ್ಟಿನಲ್ಲಿ ನೀವು ಯಾವ್ದನ್ನ ಆಯ್ಕೆ ಮಾಡ್ಕೋತೀರಿ? ಈ ಜ್ಞಾನ ಅಂದ ಕ್ಷಣಕ್ಕೆ ಅದೆಲ್ಲ ಒಂದ್ ಕಡೆ ಆಧ್ಯಾತ್ಮಿಕ ಅನ್ನುವಂಥದ್ದನ್ನ ಇವತ್ತು ಬಳಸ್ಕೊಳ್ಳುವ ಆಚಾರವನ್ನ ಎತ್ತಿಡುವಂತದ್ದಾಗ್ತಾ ಇದೆ. ಸೊ ವಿಜ್ಞಾನ ಹಾಗಲ್ಲ, ಪ್ರತಿಯೊಂದಕ್ಕೂ ತಳಹದಿ ಬೇಕು. ಬಟ್ ಇತಿಹಾಸ ನೀವು ಹೇಳುವಂತ ಆಚಾರದ ಜ್ಞಾನಕ್ಕೆ ಅದು ಬೇಕಾಗಿಲ್ಲ. ವಿಜ್ಞಾನಕ್ಕೂ ಜ್ಞಾನದಲ್ಲಿ ಯಾವ್ದನ್ನ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಮತ್ತೆ ಏನ ಮಾಡ್ಬೇಕು ಅಂತ ಇದ್ದೀರಿ? ವಿಜ್ಞಾನ ಅಂತಂದ್ರೆ ಮೂಢನಂಬಿಕೆಗಳನ್ನ ಹೋಗ್ಲಾಡಿಸುವಂತದ್ದು, ಆ ನಿಟ್ಟಿನಲ್ಲಿ ಇರ್ಬೇಕು. ಸಮಾಜದಲ್ಲಿ ತುಂಬಾ ರೀತಿಯಾದಂತಹ ಆಚರಣೆಗಳು ಹಿಂದಿನಿಂದಲೂ ಬಂದಿದೆ. ಕೆಲವೊಂದು ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಇರಬಹುದು. ಅಂತದನ್ನ ನಾವು ಪಾಲಿಸಿಕೊಂಡು ಮೂಢನಂಬಿಕೆಗಳನ್ನ ಅತಿ ಹೆಚ್ಚಾಗಿ ಬಳಸೋದನ್ನ ಕಡಿಮೆ ಮಾಡ್ಬೇಕು ಅನ್ನೋದು. ಏನ್ ಮೌಢ್ಯ ಅಂದ್ರೆ ಏನು ನಿಮ್ಮ ಅರ್ಥದಲ್ಲಿ? ಮೌಢ್ಯ ಅಂದ್ರೆ ಪ್ರಶ್ನಿಸಿದ ಕೆಲವೊಂದು ವಿಷಯಗಳನ್ನು ನಾವು ಒಪ್ಕೊಳ್ಳುವಂಥದ್ದು, ಅದನ್ನ ಪಾಲಿಸುವಂಥದ್ದು. ಅದು ಕೆಲವೊಂದು ನಂಬಿಕೆಗಳ ಹಿನ್ನೆಲೆಯಿಂದನೂ ಕೂಡ ಬಂದಿರಬಹುದು, ಪರಂಪರೆಯಿಂದನೂ ಬಂದಿರಬಹುದು, ಪದ್ಧತಿ ಅನ್ನುವಂತ ಹೆಸರಿನಲ್ಲಿ ಆಚರಿಸಿಕೊಂಡು ಬರುವಂತದ್ದು. ಈ ಮೊದಲೇ ಕೇಳಿದ್ರೆ ನೀವು ಸಿಂಪಲ್ ಆಗಿ ಉತ್ತರ ಕೊಟ್ರಿ. ನಾನು ಉಪನ್ಯಾಸಕ್ಕೆ ಆಗ್ಬೇಕು ಅನ್ನುವಂಥದ್ದು ನಿಮ್ಮ ಮೇಜರ್ ಆಸೆ. ಈ ಉಪನ್ಯಾಸಕ್ಕೆ ಆಗ್ಬೇಕಾದಕ್ಕೆ ಎಲ್ಲರೂ ತಯಾರು ಮಾಡ್ಕೊಂಡಿದ್ರಿ. ಹೇಗಿತ್ತು ಈ ಸಮಾಗಮ? ನಿಮ್ಮ ಲೆಕ್ಚರರ್ಸ್ ನಿಮ್ಮ ಆರಂಭದಿಂದ ಪ್ರೈಮರಿ ಸ್ಕೂಲ್ ಇರ್ಬೋದು, ಮಿಡ್ಲ್ ಸ್ಕೂಲ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, PU ಕಾಲೇಜ್ ಇರ್ಬೋದು, ಪ್ರೆಸೆಂಟ್ ಡಿಗ್ರಿ ಕಾಲೇಜ್ ಅಂದ್ರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಪಟ್ಟಣ, ಇಲ್ಲೆಲ್ಲ ಇದ್ದಂತಹ ಶಾಲಾ ಶಿಕ್ಷಕರ ಮಾಸ್ತೃತ್ವದಿಂದ ಹಿಡಿದು ಲೆಕ್ಚರರ್ ತನಕ, ಉಷಾ ಮಾಲಿನಿ ಅವ್ರ ತನಕ ಹೇಗಿತ್ತು ನಿಮ್ಗೆ ಸ್ಪಂದನೆ? ತುಂಬಾ ರೀತಿಯಾದಂತಹ ಒಳ್ಳೆ ಪ್ರೋತ್ಸಾಹವನ್ನ ಕೊಟ್ಟಿದ್ದಾರೆ. ನನಗೆ ಧನಾತ್ಮಕವಾದಂತಹ ಪರಿಣಾಮ ನನ್ನಲ್ಲಿ ಬೀರಿದೆ. ಅವರ ಒಂದು ಗೈಡೆನ್ಸ್, ಅವರ ಮಾರ್ಗದರ್ಶನ ಪ್ರತಿಯೊಂದು ಕೂಡ ನನಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಪ್ರೈಮರಿಯಿಂದ ಹಿಡಿದು ಅಪ್ ಟು ಡಿಗ್ರಿ ತನಕನೂ ಕೂಡ ಅವರ ಒಂದು ಸಹಕಾರ ಇಲ್ಲದೆ ಕೀರ್ತನ ಇಲ್ಲಿ ತನಕ ಬಂದ್ ನಿಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ಅಪೂರ್ಣ ಅಂತಾನೆ ಹೇಳ್ಬೋದು. ಕುಟುಂಬದ ಹೇಗಿತ್ತು? ಕುಟುಂಬದಲ್ಲಿ ನಿಮ್ಗೆ ಓದಲಿಕ್ಕೆ ಯಾವ ರೀತಿ ಅವಕಾಶ ಇತ್ತು? ಸರ್, ನಾನು ಪ್ರತಿದಿನ ಒಂದು 8 ತಾಸು ಓದ್ತಾ ಇದ್ದೆ ಡಿಗ್ರಿಯಲ್ಲಿ. ಅವಾಗ ನಮ್ಮ ತಂದೆ ತಾಯಿಗಳು ಕೂಡ ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಪುಸ್ತಕಗಳನ್ನಾಗಿರ್ಬೋದು, ಮತ್ತೆ ಅವರು ಬೇರೆ ಬೇರೆ ಆದಂತಹ ಜಾಬ್ಸ್ ರಿಲೇಟೆಡ್ ಆಗಿರುವಂತಹ ಅಪ್ಲಿಕೇಶನ್ಸ್ ಎಲ್ಲ ಕಳಿಸ್ತಾ ಇದ್ರು. ನೋಡಿ, ಈ ರೀತಿ ಟ್ರೈ ಮಾಡು, ಈ ರೀತಿ ನೋಟ್ಸ್ ಇದೆ, ಯೂಟ್ಯೂಬ್ ಅಲ್ಲಿ ಈ ರೀತಿ ಚಾನೆಲ್ಗಳಿದೆ, ಇದನ್ನ ನೋಡು ಅಂತ ಹೇಳಿ ತುಂಬಾನೇ ಸಹಕಾರ ಮಾಡಿದ್ರು. ನಮ್ಮನ್ನು ಕೂಡ ತುಂಬಾ ಹೆಚ್ಚು ಕೆಲಸ ಹೇಳ್ತಿರ್ಲಿಲ್ಲ, ಮನೆ ಕೆಲಸಗಳನ್ನು ಕೂಡ ಅವರೇ ಮಾಡ್ತಾ ಇದ್ರು. ಸೊ ಇದರಿಂದ ನನ್ಗೆ ಬಹಳ ಅಂದ್ರೆ ನೀವು BSc ನಲ್ಲಿ 2 ಗೋಲ್ಡ್ ಮೆಡಲ್ ನ ಮತ್ತೆ 3 ಕ್ಲಾಸ್ ಪ್ರೈಸ್ ತಗೋಬೇಕು ಅಂತ ಅಂದ್ರೆ ಕನಿಷ್ಠ ನೀವು ಕಾಲೇಜಿನ ಹೊರತುಪಡಿಸಿ 8 ಗಂಟೆ ಓದ್ತಿದ್ರ? ಕಾಲೇಜಿನ ಹೊರತುಪಡಿಸಿ ಅಂತಲ್ಲ ಸರ್, ರಜಾತೆ ದಿನಗಳಲ್ಲಿ 8 ತಾಸನ್ನ ಓದ್ತಾ ಇದ್ದೆ. ಕಾಲೇಜ್ ಮುಗಿಸಿ ಬಂದು ಪ್ರತಿದಿನ 10 ಗಂಟೆ ತನಕನೂ ಓದಿ, ಬೆಳಗಿನ ಜಾವ 5 ಗಂಟೆಯಿಂದ ಎದ್ದು ಇವತ್ತು ಏನ್ ಪಾಠ ಮಾಡ್ತಾರೆ ಅದನ್ನ ಇನ್ನೊಂದು ದಿನನೇ ಸ್ವಲ್ಪ ಮೆಲುಕು ಹಾಕುವಂತದ್ದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಸೊ ಕನೆಕ್ಷನ್ ಚೆನ್ನಾಗಿರುತ್ತೆ. ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗ್ತಿದ್ರಿ? ಕೊನೆಗಳಿಗೆಲ್ಲ ಆಗ್ತಿದ್ರ? ವಾರ ಮೊದ್ಲೇ ಪ್ರಿಪೇರ್ ಆಗ್ತಿದ್ರ? ಅಂದ್ರೆ ತರಗತಿಯಲ್ಲಿ ಶಿಕ್ಷಕರು ಈ ರೀತಿ ಪಾಠ ಮಾಡ್ಬೇಕು ಅಂತ ಮುಂಚೆನೆ ನಮಗೆ ಗೊತ್ತಿರುತ್ತೆ. ಅದನ್ನ ನಾವು ಮುಂಚೆನೆ ಕೆಲವೊಂದಷ್ಟು ಬೇಸ್ಮೆಂಟ್ ಅನ್ನೋ ರೀತಿಯಾಗಿ ಓದ್ಕೊಂಡಿದ್ರೆ ಅವ್ರೇನ್ ಪಾಠ ಮಾಡ್ತಾ ಇರೋದು ಕನೆಕ್ಷನ್ ಲಿಂಕ್ ಆಗುತ್ತೆ ನಮ್ಗೆ. ಸೊ ಅದೇನಾಗುತ್ತೆ, ಇನ್ನೆಚ್ಚು ನೆನಪಿರುತ್ತೆ. ಮತ್ತೆ ಓದಿದ್ದನ್ನ ಅಲ್ಲೇ ಬಿಡಬಾರ್ದು ಸರ್, ಮೆಲುಕು ಹಾಕ್ತಾ ಇರ್ಬೇಕು. ರಿವಿಷನ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಈ ಓದು ಮತ್ತೆ ಎಕ್ಸಾಮ್ ಅಂತ ಬಂದಾಗ ಹಲವಾರು ಮಕ್ಕಳಲ್ಲಿ ಒಂದಷ್ಟು ಗೊಂದಲ ಇದೆ.
ಕೆಲವರು ಹೇಳ್ತಾರೆ ಓದ್ಕೊಂಡ್ರೆ ಸಾಕು, ಕೆಲವರು ಹೇಳ್ತಾರೆ ಕೊನೆಗಳಿಗೆ ಓದ್ಕೊಂಡ್ರೆ ಒಂದು ತಿರುಗಿ ಹಾಕಿದ್ರೆ ಸಾಕು ಪೇಜ್ ಅನ್ನುವಂಥದ್ದು. ಇನ್ನೊಬ್ರು ಹೇಳ್ತಾರೆ ನೀವು ಗಟ್ಟಿಯಾಗಿ ಓದಿದ್ರೆ ಮಾತ್ರ ಬರೆಯುವಂಥದ್ದು ಅಂತ. ಬಹಳ ಮುಖ್ಯವಾಗಿ ನನಗೆ ಗೊತ್ತಾದಂಗೆ 50ಕ್ಕೂ ಹೆಚ್ಚು % ಜನ ಅಥವಾ ಶಿಕ್ಷಕರು ಇರ್ಬೋದು, ಮಕ್ಳು ಇರ್ಬೋದು, ಏನ್ ಹೇಳ್ತಾರೆ ಅಂದ್ರೆ ನೀವು ಬರೆಯುವಾಗ್ಲೇನೆ ಓದ್ಕೊಂಡ್ರೆ, ಸ್ವಲ್ಪ ಗಟ್ಟಿಯಾಗಿ ಓದ್ಕೊಂಡ್ರೆ ನಿಮ್ಗೆ ತಲೆಯಲ್ಲಿ ಉಳಿಯುತ್ತಿದೆ ಅಂತ. ಇದು ನೀವು ಯಾವ್ದು ಮಾಡ್ತಾ ಇದ್ರಿ? ಸರ್, ನಾನು ಹೆಚ್ಚು ಒಂದು ಸಲ ಓದ್ತಾ ಇದ್ದೆ, ಓದಿದ ನಂತರ ನನ್ನ ಕೈಯಲ್ಲೇ ನಾನು ಬರೀತಾ ಇದ್ದೆ. ಬರೆದು ಪ್ರಾಕ್ಟೀಸ್ ಮಾಡೋದು, ಒಂದು ಸಲ ನೀವು ಬರೆದ್ರೆ 10 ಸಲ ಓದೋದಕ್ಕಿಂತ ಹೆಚ್ಚು ಅದು ಚೆನ್ನಾಗಿ ನೆನಪುಳಿಯುತ್ತೆ. ಜೊತೆಗೆ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಬೇಕು. ಮಗಪ್ ಮಾಡೋದಕ್ಕಿಂತ ಹೆಚ್ಚಾಗಿ ಅದನ್ನ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ನಾವು ಅರ್ಥ ಮಾಡ್ಕೊಂಡು ಓದೋದ್ರಿಂದ ತುಂಬಾ ಚೆನ್ನಾಗಿ ನೆನಪುಳಿಯುತ್ತೆ. ನೆಕ್ಸ್ಟ್ ಒಂದು ಒಳ್ಳೆದಾಗಿ ನೀವು BSc ಆಗ್ತದೆ, B.Ed ಏನೋ ಒಂದು ಗೋಲ್ಡ್ ಮೆಡಲ್ ತಗೊಂಡ್ರೆ, ನಿಮ್ಗೆಲ್ಲರೂ ಒಂದು ಒಳ್ಳೆ ಅಪರ್ಚುನಿಟಿ, ಒಂದು ಒಳ್ಳೆ ಕಾಲೇಜ್ನಲ್ಲಿ ಕೆಲಸ ಸಿಕ್ಕಿದ್ರೆ ಯಾರನ್ನ ನೆನ್ಸ್ಕೊಳಕ್ಕೆ, ಯಾರಿಗೆ ಅದನ್ನ ಅರ್ಪಣೆ ಮಾಡ್ಲಿಕ್ಕೆ? ಮುಖ್ಯವಾಗಿ ನನ್ನ ತಂದೆ ತಾಯಿಗಳಿಗೆ ನಾನು ಅರ್ಪಣೆ ಮಾಡ್ತೀನಿ, ನನ್ನ ಗುರುಗಳಿಗೆ ನಾನು ಅರ್ಪಣೆ ಮಾಡ್ತೀನಿ. ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು ಅಥವಾ ಎನಿ ಡಿಗ್ರಿ ಇರ್ಬೋದು, ಇಂದಿನ ವಿದ್ಯಾರ್ಥಿಗಳಿಗೆ, ಭವಿಷ್ಯದ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಚೆನ್ನಾಗಿ ಓದಿ ಇರುವಂತ ಸಮಯವನ್ನ ಉಪಯೋಗಿಸ್ಕೊಳ್ಳಿ. ಇದೊಂದು ಅತ್ಯಮೂಲ್ಯವಾದಂತಹ ಸಮಯ. ಭವಿಷ್ಯದಲ್ಲಿ ನೀವು ಕಂಡಂತಹ ಕನಸು ನನಸಾಗ್ಬೇಕಂದ್ರೆ ಈಗಿನಿಂದಲೂ ನೀವು ಪ್ರಯತ್ನವನ್ನ ಪಡ್ಬೇಕು. ಎಷ್ಟು ನೀವು ಶ್ರಮ ಆಗ್ತಿರೋ, ಅದಕ್ಕೆ ಎಷ್ಟು ನೀವು ಸಮಯವನ್ನ ಮೀಸಲಿಡ್ತೀರೋ, ಅದು ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಪ್ರಿಯ ವೀಕ್ಷಕರೇ, ಚನ್ನಪಟ್ಟಣ ಹೇಳಿ ಕೇಳಿ ಇತಿಹಾಸ ಹಾಗೂ ಪುರಾಣ ಪ್ರಸಿದ್ಧ. ಬಹುತೇಕ ಬೆಂಗಳೂರು ಮೈಸೂರು ಅವತ್ತಿಂದ ಇವತ್ತಿನವರೆಗೂ ಹೈವೇ ಅಂತ ಲೆಕ್ಕ ಹಾಕೊಂಡ್ರೆ ಚನ್ನಪಟ್ಟಣಕ್ಕಿರೋ ಪ್ರಾಶಸ್ತ್ಯನೇ ಬೇರೆ. ನೀವು ಯಾವುದೇ ರೀತಿ ಯಾವುದೇ ಅಂಗದಲ್ಲಿ ತಗೊಂಡ್ರು ಸಹ ಅದು ಚಳವಳಿ ಇರ್ಬೋದು, ಇತಿಹಾಸ ಇರ್ಬೋದು, ಪುರಾಣ ಇರ್ಬೋದು. ಮಂಡ್ಯ ಹಳ್ಳಿ ಆಗಿದ್ದಂತ ಸಂದರ್ಭದಲ್ಲಿ ಚನ್ನಪಟ್ಟಣ ಒಂದು ಶೈಕ್ಷಣಿಕವಾಗಿ ದೊಡ್ಡ ಮಟ್ಟದಲ್ಲಿ ಇತ್ತು. H.K. ವೀರನಗೌಡ ಇರ್ಬೋದು, ನಿತ್ಯ ಸಚಿವ ಅಂತ ಹೆಸರು ತಗೊಂಡಂತಹ K. ಶಂಕರೇಗೌಡ ಇರ್ಬೋದು, ಜವರೇಗೌಡ ಇರ್ಬೋದು, ಹಲವಾರು ಮಹನೀಯರು ಓದಿದಂತಹ ಶಾಲೆ ಚನ್ನಪಟ್ಟಣದ್ದಾಗಿತ್ತು. ಬಹಳಷ್ಟು ಇತಿಹಾಸ ಹಾಗೂ ಪುರಾಣ ಪ್ರಸಿದ್ಧವಾದಂತಹ ಸ್ಥಳಗಳು ಇರುವಂತದ್ದು ಚನ್ನಪಟ್ಟಣ. ಈ ನಿಟ್ಟಿನಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಗ್ರಾಮೀಣ ಪ್ರತಿಭೆ ಚನ್ನಪಟ್ಟಣದ ಗಡಿ ಗ್ರಾಮ, ಅಂದಿನ ರಾಮನಗರ, ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಗಡಿ ಗ್ರಾಮನೂ ಹೌದು, ಚನ್ನಪಟ್ಟಣ ತಾಲೂಕಿನ ಗಡಿ ಗ್ರಾಮವೂ ಹೌದು. ಅಲ್ಲಿನ ಒಂದು ಗ್ರಾಮೀಣ ಪ್ರತಿಭೆ ಕನ್ನಡ ಮಾಧ್ಯಮದಲ್ಲೇ ಓದಿ 2 ಚಿನ್ನದ ಪದಕ ಮತ್ತು 3 ಕ್ಯಾಶ್ ಪ್ರೈಸ್ ಅನ್ನು ತಗೊಂಡು ನಮ್ಮ ಸ್ಟುಡಿಯೋಗೆ ಬಂದು ಆಕೆಯ ಖುಷಿಯನ್ನ ಇಮ್ಮಡಿ ಮಾಡ್ಕೊಂಡಿದ್ದಾರೆ. ಮತ್ತು ನಾವು ಸಹ ಅವರ ಶಿಕ್ಷಕರಾದಿಯಾಗಿ ಎಲ್ಲರೂ ಇಮ್ಮಡಿಗೊಳಿಸಿದ್ದೀವಿ. ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರ್ಲಿ. ಇವರು ಹಲವಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿರ್ಲಿ. ಅವರ ಯೋಚನೆ ಮತ್ತು ಯೋಜನೆ ಬಹಳ ಮುಖ್ಯವಾಗಿ ತುಂಬಾ ಅದ್ಭುತವಾಗಿದೆ. ದೀನದಲಿತರ ಬಗ್ಗೆ ಇರುವಂತ ಕಾಳಜಿ ಮತ್ತು ಪರಿಸರದ ಮೇಲಿರುವಂತಹ ಕಾಳಜಿ, ಮತ್ತೆ ಮೌಢ್ಯವನ್ನು ಬಿತ್ತುವವರ ಮೇಲೆ ದ್ವೇಷ ಎಲ್ಲವೂ ಬಹಳ ಮುಖ್ಯವಾದಂತಹ ಪ್ರಸ್ತುತ ಸಂಗತಿಗಳು. ಆ ನಿಟ್ಟಿನಲ್ಲಿ ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳಿ ಸಹ ನಾವು ನಮ್ಮ ಕರುನಾಡು ಟೈಮ್ಸ್, ಕರುನಾಡು ಟಿವಿ ಮತ್ತು ಆಭರಣ ಸುದ್ದಿ ಪತ್ರಿಕೆ ವತಿಯಿಂದ ನಮ್ಮೆಲ್ಲ ಸಿಬ್ಬಂದಿಗಳ ಪರವಾಗಿ ಅವರಿಗೂ ಸಹ ಅಭಿನಂದನೆಯನ್ನ ಸಲ್ಲಿಸ್ತೀವಿ. ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ.